ಬೇಕು. ದಯವಿಟ್ಟು ಯಾರ್ಯಾರು ವೆಹಿಕಲ್ ಇಟ್ರಿ ಹಿಂದ್ಗಡೆ ತೊಗೊಳ್ಬೇಕು. ಅದೇ ರೀತಿಯಾಗಿ ಒಂದು ವೆಹಿಕಲ್ ಚಾವಿ ಕೂಡ ಸಿಕ್ಕಿದೆ, ಇಲ್ಲಿ ನಮ್ಮ ಸ್ಟೇಜ್ ಹತ್ರ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬೋದು. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಇಟ್ಟಂಥ ಎಲ್ಲ ಬೈಕ್ಗಳು ದೂರ ಇಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಆ್ಯಕ್ಟಿವ್ ಆದ ಯಾವುದೋ ಚಾವಿ ಸಿಕ್ಕಿದೆ, ಯಾರಾದರೂ ಕಳ್ಕೊಂಡಲ್ಲಿ ಸಂಪರ್ಕಿಸಬೇಕು. ಸ್ವಲ್ಪ ಮ್ಯಾಚ್ ನೋಡ್ಬೇಕು, ಅವ್ರು ಗೊತ್ತಾಗುತ್ತೆ. ಫೋನ್ ಎತ್ತಲಿಲ್ಲ ಸಾಯಿ, ಅದಕ್ಕಂದೆ. ಮೊದಲನೇ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಅತ್ಯುತ್ತಮವಾದಂಥ ಬಾಲ್ ಬರ್ತಾ ಇದೆ. ಡಿಫೆನ್ಸಿನ ಮೇಂಟೈನ್ ಮಾಡೋ ಯತ್ನ, ಒಂದು ಲಾಂಗ್ ಪಾಸ್, ಗುಡ್ ಕಂಟ್ರೋಲ್ಡ್. ಮೊದಲನೇ ಕಾರ್ನರನ್ನು ನೀಡ್ತಾ ಇದ್ದಾರೆ. ಈ ದಿನದ ಮೊದಲನೇ ಪಂದ್ಯ ನಡೀತಾ ಇದೆ ವಾರಿಯರ್ಸ್ ಮತ್ತು ಹರ್ಸ್ಲರ್ಸ್ ನಡುವೆ. ಅತ್ಯುತ್ತಮವಾದಂಥ ಹೆಡ್ ಕ್ಲಿಯರೆನ್ಸ್ ಬರ್ತಾ ಇದೆ RCD ಅವರಿಂದ. ಒಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳುತ್ತಾನೆ ಪವನ್ ಅವರಿಂದ. ಅತ್ಯುತ್ತಮವಾದಂಥ ಪಾಸ್ ಹಾಕೋ ಯತ್ನ, ಔಟ್ ಬಾಲನ್ನು ನೀಡ್ತಾ ಇದ್ದಾರೆ. ವೇಟ್ ಮಾಡು, ಒಂದು ಅತ್ಯುತ್ತಮವಾದಂಥ ಅವಕಾಶ, ಅತ್ಯುತ್ತಮವಾದಂಥ ಪಾಸ್ ಅಂತ ಹೇಳ್ಬೋದು. ಒಂದು ಲಾಂಗ್ ರೇಂಜ್ ಬಾಲ್ ಅನ್ನು ಹಾಕುವ ಯತ್ನ. ಈ ಬಾರಿ ಮೊದಲೇದಾಗಿ ಗೋಲ್ ಅನ್ನು ಹೊಡಿತಾ ಇದ್ದಾರೆ ಹನುಮಂತ. ಅತ್ಯುತ್ತಮವಾದಂತ ಲಾಂಗ್ ರೇಂಜ್ ಶಾಟ್ ಅನ್ನು ನೇರವಾಗಿ ಪೋಸ್ಟ್ ಅಲ್ಲಿ ಇಳಿಸ್ತಾ ಇದ್ದಾರೆ. ಇದಕ್ಕೆ ಸೀಸನ್ 2 ರ ಮೊದಲನೇ ಗೋಲ್ ಹನುಮಂತನಿಂದ ಬರ್ತಾ ಇದೆ. ಬರಲಿ ಜೋರಾದ ಚಪ್ಪಾಳೆ. ಅದ್ಭುತವಾದಂತ ಲಾಂಗ್ ರೇಂಜ್ ಶಾಟ್ ಅನ್ನು ತೆಗೆದುಕೊಳ್ಳೋದ್ರ ಮೂಲಕ ಮತ್ತೊಂದು ಅವಕಾಶ ಈ ಬಾರಿ ಅವರಿಗೆ. ಅಷ್ಟು ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ. ಮತ್ತೆ ನಿಧಾನವಾದಂತಹ ಬಾಲ್ ಅನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ರವಿ ಅವರು. ಅತ್ಯುತ್ತಮ ಪಾಸ್ ರವಿ ಟು ಅರುಣ್. ಅರುಣ್ ಅವರಿಂದ ಒಂದು ಲಾಂಗ್ ರೇಂಜ್ ಬಾಲ್, ಗುಡ್ ಬಾಲ್ ಅಂತ ಹೇಳ್ಬೋದು. ಒಂದು ಗೋಲ್ ಅನ್ನು ಹೊಡೆದ್ರ ಮೂಲಕ ಲೀಡ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ವಾರಿಯರ್ಸ್. KH ಪಾಟೀಲ್ ಸೀಸನ್ 2 ನ ಮೊದಲನೇ ಗೋಲ್ ಅನ್ನು ವಾರಿಯರ್ಸ್ ತಂಡದಿಂದ ಬರ್ತಾ ಇದೆ. ಹನುಮಂತ 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 ಹನುಮಂತ್ ಹನುಮಂತ್ ವಾರಿಯರ್ಸ್. ಮತ್ತೆ ಟಚ್ ಆಡೋ ಯತ್ನ, ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಬರ್ತಾ ಇದೆ ಶಾಮ್ಸನ್ ಡಾನ್ ಅವರಿಂದ. ಬ್ಯಾಕ್ ಫ್ಲಿಪ್ ಮಾಡೋ ಯತ್ನ,
ಅರುಣ್ ಗೌಡರಿಂದ ಡ್ರಿಬಲ್ ಮಾಡೋಯ್ತಾನೆ. ಅರ್ಜುನ್ ಅವರಿಂದ ಅತ್ಯುತ್ತಮವಾದಂಥ ಡ್ರಿಬಲ್ ಬರ್ತಾ ಇದೆ, ಒಂದೊಳ್ಳೆ ಅವಕಾಶ, ಅಷ್ಟು ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ ಆರ್ ಸಿದ್ದಿ ಅವರಿಂದ. ಮತ್ತೆ 1-2 ಆಡೋಯ್ತಾನೆ ಆರ್ ಸಿದ್ದಿ ಟು ಮನೀಶ್, ಮತ್ತೊಂದು ಒಳ್ಳೆ ಫ್ಲಿಕ್ ಮಾಡೋಯ್ತಾನೆ ಶ್ಯಾಮ್ಸನ್ ಡಾನ್ ಅವರಿಂದ. ಅಷ್ಟೇ ಒಳ್ಳೆ ಗೋಲ್ ಕೀಪಿಂಗ್ ಬರ್ತಾ ಇದೆ ಲಕ್ಷ್ಮಣ್ ಅವರಿಂದ. ಇಟ್ಸ್ ಎ ಕಾರ್ನರ್, ಒಂದು ಒಳ್ಳೆ ಫ್ಲಿಕ್ ಮಾಡಿದ್ರು, ಅಷ್ಟೇ ಒಳ್ಳೆ ಸೇವ್ ಅಂತಾನೆ ಹೇಳ್ಬೋದು ಲಕ್ಷ್ಮಣ್ ಅವರಿಂದ. ಭಾರಿ ಅದ್ಭುತವಾದಂಥ ಸೇವ್ ಇದು. ಅತ್ಯುತ್ತಮವಾದಂಥ ಪಾಸ್ ಬರ್ತಾ ಇದೆ. ಮತ್ತೆ ವಿನಯ್ ಅವರಿಗೆ ಬಾಲು. ವಿನಯ್ ಅವರಿಂದ ಒಂದೊಳ್ಳೆ ರಿಸ್ಕಿ ಬಾಲ್ ಇದು ಪವನ್ ಅವರಿಂದ, ಅಷ್ಟೇ ಒಳ್ಳೆ ಸೇವ್ ಬರ್ತಾ ಇದೆ. ಅತ್ಯುತ್ತಮವಾದಂಥ ಬಾಲ್, ಅಷ್ಟೇ ಒಳ್ಳೆ ಹೆಡಿಂಗ್ ಬರ್ತಾ ಇದೆ. ಅರುಣ್ ಅವ್ರಿಗೆ ಬಾಲ್ ಸಿಕ್ಕಿದೆ ಮಿಡ್ಫೀಲ್ಡ್ ಅಲ್ಲಿ, ಒಂದೊಳ್ಳೆ ಅವಕಾಶ, ಅಷ್ಟೇ ಒಳ್ಳೆ ಗುಡ್ ಟ್ಯಾಕ್ಲಿಂಗ್ ಅಂತ ಹೇಳ್ಬೋದು ಶ್ಯಾಮ್ಸನ್ ಡಾನ್ ಅವರಿಂದ. ಮತ್ತೊಂದು ಈ ಬಾರಿ ಗೋಲನ್ನ ಗಳಿಸಿಕೊಳ್ತಾ ಇದ್ದಾರೆ ಈ ಬಾರಿ ಅರುಣ್ ಗೌಡ ಅವರು. ಬರ್ರಿ ಜೋರಾದ ಚಪ್ಪಾಳೆ. 1-1 ಸಮಬಲ ಸಾಧಿಸ್ತಾ ಇದೆ. ಡಿಫೆನ್ಸ್ ಅಲ್ಲಿ ಮಿಸ್ಟೇಕ್ ಆದ ಕಾರಣ ಚೆಕ್ ಆಗಿ ಗೋಲ್ ಹೋಗ್ತಾ ಇದೆ. ತಂಡದ ನಾಯಕನಿಂದ ಸಮಬಲ ಸಾಧಿಸುವ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಒಳ್ಳೆ ಬಾಲ್ ಅಂತಾನೆ ಹೇಳ್ಬೋದು ವಿಂಗ್ಗೆ. ಮತ್ತೆ ಅರ್ಜುನ್ ಅವರಿಂದ ಡ್ರಿಬ್ಲಿಂಗ್ ಮಾಡೋಯ್ತನ ಅರುಣ್ ಗೌಡ ಅವ್ರಿಗೆ ಫ್ರೀ ಚಾನ್ಸ್ ಅರ್ಚಿದ್ದಿ ಅರುಣ್ ಗೌಡ. ಒಳ್ಳೆ ಅವಕಾಶ ಈಗ ಹನುಮಂತವ್ರಿಗೆ, ಯಾವುದೇ ಡಿಫೆಂಡರ್ ಇಲ್ಲ. ರಾಂಗ್ ಪಾಸ್, ಮತ್ತೆ ಅರ್ಜುನ್ ಅವರಿಗೆ ದೊರೀತಾ ಇದೆ. ವಿಂಗಲ್ಲಿ ಫ್ಲಿಕ್ ಮಾಡಾಯ್ತನ, ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ ಶ್ಯಾಮ್ಸನ್ ಡಾನ್ ಅವರಿಂದ. ಮತ್ತೆ ಮೈನು, ಮತ್ತೊಂದು ಒಳ್ಳೆ ಡಿಫೆನ್ಸ್. ಒಳ್ಳೆ ಅಟ್ಯಾಕಿಂಗ್ ಆಟಗಳು ಬರ್ತಾ ಇದೆ ಎರಡು ತಂಡದ ಆಟಗಾರರಿಂದ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಈ ಬಾರಿಯ ಅರ್ಜುನ್ ಅವರಿಗೆ ಒಳ್ಳೆ ಅವಕಾಶ, ಒಳ್ಳೆ ಸೂಪರ್ ಬಾಲ್ ಅಂತಾನೆ ಹೇಳ್ಬೋದು ಪವನ್ ಅವರಿಂದ. ಮಂಜುಣ ಅಷ್ಟೇ ಒಳ್ಳೆ ಹೆಡಿಂಗ್ ಬರ್ತಾ ಇದೆ ಆರ್ ಸಿದ್ದಿ ಅವರಿಂದ. ಮತ್ತೆ ಔಟ್ ಬಾಲ್ ದೊರೀತಿದೆ ಇವಾಗ ಹಸ್ಲರ್ಸ್ ತಂಡದ ಆಟಗಾರರಿಗೆ. ಮತ್ತೊಂದು ಹೆಡ್ ಮಾಡೋ ಅವಕಾಶ, ಕಾಲಿಂದ ಹೊಡೆದ್ರು ಕೂಡ ಒಂದೊಳ್ಳೆ ಗೋಲ್ ಆಗೋ ಪ್ರಯತ್ನದಲ್ಲಿ. ಒಂದೂವರೆಯಲ್ಲಿ ಸಮಬಲ ಸಾಧಿಸಿಕೊಳ್ತಾ ಇದೆ. ಭಾರಿ ಪ್ಲೇ ಮಾಡ್ತಾ ಇದ್ದಾರೆ ಅರುಣ್ ಗೌಡ ಅವರು, ತುಂಬಾ ಚೆನ್ನಾಗಿ ಟೀಮನ್ನು ಲೀಡ್ ಮಾಡ್ತಾ ಇದ್ದಾರೆ. ಒಂದೊಳ್ಳೆ ಅವಕಾಶ ಸೆಟ್ ಓವರ್ ಮಾಡಿದ್ದಾರೆ, ಮತ್ತೊಂದು ಫ್ಲಿಕ್ ಮಾಡಿ ಇಬ್ಬರನ್ನ ಬೀಟ್ ಮಾಡಿದ್ದಾರೆ, ಕಟ್ ಬ್ಯಾಕ್ ಮಾಡಿದ್ದಾರೆ. ಈ ಬಾರಿ ಬರ್ತಾ ಇದೆ ಅರ್ಜುನ್ ಅವರಿಂದ, ಭಾರಿ ಅದ್ಭುತವಾದಂತಹ ಸೆಟ್ ಪೀಸ್ ಬರ್ತಾ ಇದೆ ಅರುಣ್ ಗೌಡ ಅವರಿಂದ. ಎರಡು ಆಟಗಾರರಿಗೆ ಸ್ಟೆಪ್ ಓವರ್ ಮಾಡೋದ್ರ ಮೂಲಕ ಕಟ್ ಮಾಡಿದ್ರು. ಭಾರಿ ಅದ್ಭುತವಾದಂತಹ ಮೈನಸ್ ಅಂತಾನೆ ಹೇಳ್ಬೋದು ಇದು. ಮತ್ತೆ ಟೀಮ್ ಬಿಲ್ಡ್ ಮಾಡೋ ಯತ್ನ, ಅತ್ಯುತ್ತಮ ಪಾಸ್ ಸ್ಯಾಮ್ಸನ್ ಡಾನ್ ಅವರಿಂದ. ಒಂದು ರಾಂಗ್ ಪಾಸ್ ಬರ್ತಾ ಇದೆ ಮನೀಶ್ ಅವರಿಂದ. ಅತ್ಯುತ್ತಮವಾದಂಥ ಡಿಫೆನ್ಸ್ ಬರ್ತಾ ಇದೆ ಹರ್ಷಿದ್ದಿ ಅವರಿಂದ. ಹಾಸ್ಲರ್ಸ್ ಅವರು 2 ಗೋಲನ್ನು ಗಳಿಸಿದ್ದಾರೆ, ವಾರಿಯರ್ಸ್ ಅವರು 1 ಗೋಲನ್ನು ಗಳಿಸಿದ್ದಾರೆ. ಭಾರಿ ರೋಚಕ ಪಂದ್ಯ ಸಾಗ್ತಾ ಇದೆ. ಎರಡು ತಂಡದ ಆಟಗಾರರಿಂದ ಭಾರಿ ಅತ್ಯುತ್ತಮವಾದಂಥ ಸೆಟ್ ಪೀಸ್ಗಳನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊಂದು ಡೈ ಮಾಡಿ ಹೊಡೆಯೋತನ,
ಈ ಬಾರಿ ಶ್ಯಾಮ್ಸನ್ ಡಾನ್ ಅವ್ರಿಗೆ ದೊರೀತಾ ಇದೆ. ಒಳ್ಳೆ ಪ್ಲೇ ಮಾಡ್ತಾ ಇದ್ದಾರೆ ವಿನಾಯಕ್ ಅವರು. ವಾಹ್ ಒಂದು ಒಳ್ಳೆ ಡ್ರಿಬಲ್ ಮಾಡೋ ಯತ್ನ, ಅದೇ ಅಷ್ಟೇ ಒಳ್ಳೆ ಗುಡ್ ಟ್ಯಾಕ್ಲಿಂಗ್ ಅಂತಲೇ ಹೇಳ್ಬೋದು. ಮತ್ತೊಂದು ಅವಕಾಶ ದೊರೀತಾ ಇದೆ ಈ ಬಾರಿ. ಬಾಲನ್ನು ಹಿಡಿದಾಡೋ ಯತ್ನ, ಮತ್ತೆ 1-2 ಆಡೋ ಯತ್ನ. ರಾಂಗ್ ಪಾಸ್ಗಳು ಕಂಡುಕೊಳ್ತಾ ಇದ್ದಾರೆ ಹಸ್ಲರ್ಸ್. ಮತ್ತು ಮತ್ತೆ ಸೆಟ್ ಪೀಸ್ ಮಾಡೋ ಯತ್ನ ವಾರಿಯರ್ಸಿಂದ. ಒಂದೊಳ್ಳೆ ಅವಕಾಶ ದೊರೀತಾ ಇದೆ ಈ ಬಾರಿ. ಲಾಂಗ್ ರೇಂಜ್, ಅಷ್ಟೇ ಒಳ್ಳೆ ಕಟಿಂಗ್ ಅಂತ ಹೇಳ್ಬೋದು. ಗುಡ್ ಡಿಫೆನ್ಸ್ ಅಂತ ಹೇಳ್ಬೋದು ಅರುಣ್ ಗೌಡ್ ಅವರಿಂದ, ಒಳ್ಳೆ ಡಿಫೆನ್ಸ್ ಅಂತ ಹೇಳ್ಬೋದು. ಅಷ್ಟೇ ಒಳ್ಳೆ ಶೂಟ್ ಬರ್ತಾ ಇದೆ ಶ್ಯಾಮ್ಸನ್ ಡಾನ್ ಅವರಿಂದ. ಮತ್ತೆ ಒಳ್ಳೆ ಟೀಮ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅರುಣ್ ಗೌಡ ಟು ರವಿ ಟು. ಅಷ್ಟೇ ಒಳ್ಳೆ ಡಿಫೆನ್ಸ್ ಅಂತಾನೆ ಹೇಳ್ಬೋದು. ಒಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳುತ್ತಾನ. ಮತ್ತೆ ಅರುಣ್ ಗೌಡ ಮತ್ತೆ ಈಗ ಪಂಕಜ್ ಅವ್ರಿಗೆ ಬಾಲ್ ದೊರೀತಾ ಇದೆ. ಒಂದು ರಾಂಗ್ ಪಾಸ್, ಔಟ್ ಬಾಲ್ ಆಗಿದೆ. ಒಂದು ಗೋಲ ಮುನ್ನಡೆಯನ್ನು ಪಡೆದುಕೊಂಡು ಆಡ್ತಾ ಇದೆ ಹಸ್ಲರ್ಸ್ ತಂಡದವರು. ಅತ್ಯುತ್ತಮವಾದಂಥ ಹೆಡ್ಡಿಂಗ್ ಬರ್ತಾ ಇದೆ ವಿನಯ್ ಅವರಿಂದ. ಒಂದೊಳ್ಳೆ ಪಾಸ್ ಅಂತಲೇ ಹೇಳ್ಬೋದು. ಅಷ್ಟೇ ಒಳ್ಳೆ ಪಾಸ್ ಅಂತಲೇ ಹೇಳ್ಬೋದು. ಆದರೆ ಒಳ್ಳೆ ಡಿಫೆನ್ಸನ್ನು ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ವಿನಾಯಕ್ ಅರ್ಷಿದಿ ಅವರಿಂದ ಟೀಮ್ ಬಿಲ್ಡ್ ಮಾಡೋಯ್ತನ. ಅತ್ಯುತ್ತಮವಾದಂಥ ವಾಲಿ ಹೊಡಿಯತನ. ಮತ್ತೆ ಅರುಣ್ ಗೌಡ ಅವರಿಂದ ಮತ್ತೆ ಸ್ಟೆಪ್ ಓವರ್ ಮಾಡಾಯ್ತನ. ಮತ್ತೊಂದು ಲಾಂಗ್ ರೇಂಜ್, ಅಷ್ಟೇ ಒಳ್ಳೆ ಪಾಸ್ ರವಿ ಅವರಿಗೆ. ಭಾರಿ ಹಸ್ಲರ್ಸ್ ತಂಡದವರು ಒಳ್ಳೆ ಟಚಸ್ಸನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಸೂಪರ್ ಪಾಸ್. ಮಿಡ್ಫೀಲ್ಡಲ್ಲಿ ಯಾವುದೇ ಆಟಗಾರ ಕಾಣ್ತಾ ಇಲ್ಲ, ಅನ್ಬ್ಯಾಲೆನ್ಸ್ ಆದರೂ ಅನಿಸುತ್ತೆ. ಮತ್ತೆ 1-2 ಆಡೋಯ್ತನ. ಮತ್ತೊಂದು ಒಳ್ಳೆ ಡ್ರಿಬಲ್. ಈ ಬಾರಿ ಮೈನೂರಿಂದ ಬರ್ತಾ ಇದ್ದಾರೆ. ಅಷ್ಟೇ ಒಳ್ಳೆ ಡಿಫೆನ್ಸ್ ಲಾಕ್ ಬರ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳುತ್ತಾನ ಪವನ್ ಅವರಿಂದ. ಒಳ್ಳೆ ಪಾಸ್, ಅತ್ಯುತ್ತಮ ಪಾಸ್ ಬರ್ತಾ ಇದೆ ಹನುಮಂತ್ ಅವರಿಂದ. ತುಂಬ ಲೇಟ್ ಮಾಡಿದ್ರು ಆಸಿಫ್ ಅವರು ಶೂಟನ್ನು ತೆಗೆದುಕೊಳ್ಳಲು. ಕಾರ್ನರ್ ದೊರೀತಾ ಇದೆ. ಕಾರ್ನರ್ ದೊರೀತಾ ಇದೆ. ಅತ್ಯುತ್ತಮವಾದಂಥ ಪಾಸ್ ಶ್ಯಾಮ್ಸನ್ ಡಾನ್ ಅವರಿಂದ. ಯಾರು ಎಕ್ಸೆಪ್ಟೇ ಮಾಡಿದ್ದಿಲ್ಲ ಅನ್ಸುತ್ತೆ.
ಒಳ್ಳೆ ಬಾಲ್ ಅನ್ನು ತೆಗೆದಿದ್ದಾರೆ ಶ್ಯಾಮ್ ಚಂಡನ್ ಅವರು. ಒಂದೊಳ್ಳೆ ಅವಕಾಶ, ಟೂ ಲೇಟ್ ಅಂತಾನೆ ಹೇಳ್ಬೋದು. ಅಯ್ಯೋ, ಒಂದು ಹೆಡ್ಡಿಂಗ್ ಮಾಡೋ ಮೂಲಕ ಇವಾಗ ದೊರೀತಾ ಇದೆ ವಿನಯ್ ಅವರಿಗೆ, ಬಾಲ್ ದೊರೀತಾ ಇದೆ. ಅಷ್ಟೇ ಒಳ್ಳೆ ಹೆಡ್ಡಿಂಗ್ ಬರ್ತಾ ಇದೆ ಲಕ್ಷ್ಮಣ್ ಅವರಿಂದ. ಮೊದಲನೇ ಹಾಫ್ ಮುಗಿತಾ ಇದೆ. 2-1 ಗೋಲ್ಗಳ ಮುನ್ನಡೆಯನ್ನು ಪಡೆದುಕೊಂಡಿದೆ ಹಸ್ಲರ್ಸ್ ತಂಡದವರು. ಗುಡ್ ಪಾಸ್ ಅಂತಾನೆ ಹೇಳ್ಬೋದು. ಆಸಿಫ್ ಅವರಿಂದ ರಾಂಗ್ ಪಾಸ್ಗಳು ಬರ್ತಾ ಇದೆ. ಮತ್ತೆ ಅರುಣ್ ಅವ್ರಿಗೆ ಬಾಲ್ ಕಂಟ್ರೋಲ್ ಆಗಿದೆ. ಅಷ್ಟೇ ಕಮ್ ಬ್ಯಾಕ್. ಮತ್ತೆ ಈ ಬಾರಿ ಮೈನೂರು ಮೂವ್ ಮಾಡ್ತಾ ಇದ್ದಾರೆ. ಅಷ್ಟೇ ಒಳ್ಳೆ ಬಾಡಿ ಬ್ಲಾಕ್ ಮಾಡಿ ಆಡೋ ಯತ್ನ ಅರ್ಜುನ್ ಅವರಿಂದ. ಒಳ್ಳೆ ಬ್ಲಾಕ್ ಅಂತಾನೆ ಹೇಳ್ಬೋದು, ಬಟ್ ಇಟ್ಸ್ ಅ ಹ್ಯಾಂಡ್ ಬಾಲ್. ಒಂದು ಲಾಂಗ್ ರೇಂಜ್ ಶೂಟನ್ನು ತೆಗೆದುಕೊಳ್ಳುತ್ತಾನ. ಅತ್ಯುತ್ತಮವಾದಂತಹ ಕಂಟ್ರೋಲ್ಡ್ ಅಂತ ಹೇಳ್ಬೋದು. ಮತ್ತೆ ರಾಂಗ್ ಪಾಸ್ ಬರ್ತಾ ಇದೆ ಆಸಿಫ್ ಅವರಿಂದ. ಮತ್ತೆ ಈ ಬಾರಿ ರವಿ ಅವರಿಗೆ ದೊರೀತಾ ಇದೆ. 3ನೇ ಗೋಲನ್ನು ಕೂಡ ಗಳಿಸ್ತಾ ಇದ್ದಾರೆ. ಡಿಫೆನ್ಸ್ ಅಲ್ಲಿ ಮಿಸ್ಟೇಕ್ ಮಾಡಿದ ಕಾರಣ 3ನೇ ಗೋಲನ್ನು ಕೂಡ ಗಳಿಸಿಕೊಳ್ತಾ ಇದ್ದಾರೆ ಹಸ್ಲರ್ಸ್ ತಂಡದವರು. ಒಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳುತ್ತಾನ. ಒಳ್ಳೆ ಕ್ಲಿಯರೆನ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಒಂದು ಸೆಟ್ ಪೀಸ್ ಮಾಡೋ ಯತ್ನ ಹಸ್ಲರ್ಸ್ ಅವರಿಂದ. ಒಳ್ಳೆ ಪಾಸ್. ಮತ್ತೆ ರವಿ ಅವರು ಈ ಬಾರಿ ಅರ್ಜುನ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ. ಒಳ್ಳೆ ಕಮ್ ಬ್ಯಾಕ್.
ಒಳ್ಳೆ ಡ್ರಿಬ್ಲಿಂಗ್ ಅಂತಲೇ ಹೇಳ್ಬೋದು ವಿನಯ್ ಅವರಿಂದ. ಈ ಬಾರಿ ಅನ್ಕಂಟ್ರೋಲ್ಡ್ ಆದರೂ ಅಷ್ಟೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ. ಒಳ್ಳೆ ಪಾಸ್, ಥ್ರೂ ಬಾಲ್ ಅಂತಲೇ ಹೇಳ್ಬೋದು, ಸೂಪರ್ ಥ್ರೂ ಬಾಲ್ ಅಂತಲೇ ಹೇಳ್ಬೋದು. ಮೂರು 1 ಗೋಲ್ಗಳ ಹಸ್ಲರ್ಸ್ ಅವರು 3 ಗೋಲ್ಗಳನ್ನು ಗಳಿಸಿ ಅತ್ಯುತ್ತಮವಾದಂಥ ಆಟವನ್ನು ಪ್ರಯತ್ನಿಸ್ತಾ ಇದ್ದಾರೆ. ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ ವಾರಿಯರ್ಸ್ ತಂಡದ ಆಟಗಾರರಿಗೆ. ಮತ್ತೊಂದು ಲಾಂಗ್ ರೇಂಜ್ ಶಾಟ್. ಮತ್ತೆ ಲಾಂಗ್ ರೇಂಜ್ ಶಾಟ್ ಅಷ್ಟೇ ಒಳ್ಳೆ ಹೆಡಿಂಗ್ ಬರ್ತಾ ಇದೆ ಪವನ್ ಅವರಿಂದ. ಅತ್ಯುತ್ತಮವಾದಂಥ ಪಾಸ್, ಡ್ರಿಬಲ್ ಮಾಡೋಯ್ತನ ಒಂದು ಒಳ್ಳೆ ಪಾಸನ್ನು ಟೀಮ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಮತ್ತು ಶ್ಯಾಮ್ ಸಂಡಾನ್ ಅವರು ಅತ್ಯುತ್ತಮವಾದಂಥ ಪಾಸ್ಗಳನ್ನು ಆಡೋಯ್ತನ ಒಂದು ಒಳ್ಳೆ ಬಾಡಿ ಬ್ಲಾಕ್ ಮಾಡಿ ತೆಗೆದಿದ್ದಾರೆ. ಅರುಣ್ ಗೌಡ ಅವರಿಂದ ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ ಒಂದು ಶೂಟ್ಗಳನ್ನ. ಒಂದು ಲಾಂಗ್ ರೇಂಜ್ ಬಾಲ್ ಸರಿಯಾಗಿ ಪಾಸ್ ಆಗದ ಕಾರಣ ಒಂದು ಕ್ಲಿಯರೆನ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಟೀಮ್ ಬಿಲ್ಡ್ ಮಾಡೋ ಯತ್ನ, ಒಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳೋತನ ಅಷ್ಟೇ ಒಳ್ಳೆ ಕಲೆಕ್ಷನ್ ಅಂತ ಹೇಳ್ಬೋದು ಲಕ್ಷ್ಮಣ್ ಅವರಿಂದ. ಒಳ್ಳೆ ಹೆಡ್ಡಿಂಗಿನ ಪ್ರದರ್ಶನ. ಮತ್ತೊಂದು ಅತ್ಯುತ್ತಮವಾದಂಥ ಶೂಟ್ ಅಂತ ಹೇಳೋದು ಬಿಟ್ಟೆ ಯಾವುದೇ ಹಸ್ಲರ್ಸ್ ತಂಡದ ಆಟಗಾರರು ಇದ್ದಿದ್ದಿಲ್ಲ. ಮತ್ತೆ ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ. ಭಾರಿ ಆಟದ ಪ್ರದರ್ಶನ ಮಾಡ್ತಾ ಇದ್ದಾರೆ ಅರುಣ್ ಗೌಡ ಅವರು ತಂಡದ ನಾಯಕನ ಆಟದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ಒಳ್ಳೆ ಟ್ಯಾಕಲಿಂಗ್ ಅರುಣ್ ಗೌಡ. ಏನಪ್ಪ ನಿಂದು ಆಟದ ಪ್ರದರ್ಶನ, ಭಾರಿ ಅದ್ಭುತ ಆಟದ ಪ್ರದರ್ಶನ. ಮತ್ತೊಂದು ಲಾಂಗ್ ರೇಂಜ್ ಬಾಲ್. ಈ ಬಾರಿ ಒಂದೊಳ್ಳೆ ಬ್ಯಾಕ್ ಫ್ಲಿಕ್ ಮಾಡೋಯ್ತನ. ಮತ್ತೆ ಮನೀಶ್ವರಿಗೆ ದೊರೀತಾ ಇದೆ, ಮತ್ತೆ ಬ್ಲಾಕ್ ಮಾಡಿ ತೆಗಿತಾ ಇದ್ದಾರೆ. ಈ ಬಾರಿ ವಿನಯ್ ಅವರಿಂದ ಡ್ರಿಬಲ್ ಮಾಡೋಯ್ತನ ಅಷ್ಟೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದ್ದಾರೆ ಮೈನೂದ್ದೀನ್ ಅವರಿಂದ. ಭಾರಿ ಅವಕಾಶ ಹಸ್ಲರ್ಸ್ ತಂಡದವ್ರಿಗೆ. ಒಂದು ಲಾಂಗ್ ರೇಂಜ್ ಪ್ರಯತ್ನ ಈ ಬಾರಿ. ಗೇಮ್ ಅನ್ನ ನಿಧಾನ ಮಾಡ್ತಾ ಇದ್ದಾರೆ ಅರುಣ್ ಗೌಡ ಅವರು. ಗುಡ್ ಬ್ಲಾಕ್ ಅಂತ ಹೇಳ್ಬೋದು. ಒಳ್ಳೆ ಕಟಿಂಗ್ ಮಾಡೋಯ್ತಾನ ಅಷ್ಟೇ ಒಳ್ಳೆ ಶೂಟ್ ಮಾಡೋಯ್ತಾನ ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಮತ್ತೆ ಡಿಫೆನ್ಸಿನ ಪ್ರಯತ್ನದಲ್ಲಿ ಅರುಣ್ ಗೌಡ ಅವರಿಂದ ಭಾರಿ ಆಟದ ಪ್ರದರ್ಶನ. ಅಪ್ ಆ್ಯಂಡ್ ಡೌನ್ ಆಡ್ತಾ ಇದ್ದಾರೆ. 5 yards ಲೈನ್ ಇದೆ. ಒಂದು ರಾಂಗ್ ಪಾಸ್ ಅಂತಲೇ ಹೇಳ್ಬೋದು. ಯಾವುದೇ ಅವಕಾಶಗಳನ್ನು ಕ್ರಿಯೇಟ್ ಮಾಡಲು ನೀಡ್ತಾ ಇಲ್ಲ ಹಾಸ್ಲರ್ಸ್ ತಂಡದ ಆಟಗಾರರು ವಾರಿಯರ್ಸ್ ತಂಡದ ಆಟಗಾರರಿಗೆ. ಒಳ್ಳೆ ಬಾಡಿ ಫೇಕ್ ಮಾಡೋಯ್ತಾನ ಅರ್ಜುನ್ ಅವರಿಂದ. ಮತ್ತೊಂದು ಲಾಂಗ್ ರೇಂಜ್ ಬಾಲ್. ಒಳ್ಳೆ ಬ್ಲಾಕ್ ಅಂತಾನೆ ಹೇಳ್ಬೋದು. ಮತ್ತೆ ಒಳ್ಳೆ ಪಾಸ್ ಹಾಕೋಯ್ತಾನ, ಆದರೆ ಗೇಮನ್ನು ನಿಧಾನ ಮಾಡ್ತಾ ಇದ್ದಾರೆ ಅರುಣ್ ಗೌಡ ಅವರು. ಮತ್ತೊಂದು ಲಾಂಗ್ ರೇಂಜ್. ಈ ಬಾರಿ ಅದ್ಭುತವಾದಂತಹ ಶಾಟ್ ಬರ್ತಾ ಇದೆ ಅರ್ಜುನ್ ಸಿಕೆ. ಬಾರಿ ಲೆಫ್ಟ್ ವಿಂಗ್ ಅತ್ಯುತ್ತಮವಾದಂತಹ ಹೊಡೆತ ಹಾಸ್ಲರ್ಸ್ ಅವರಿಂದ ಬರ್ತಾ ಇದೆ.
4ನೇ ಗೋಲನ್ನು ಕೂಡ ಗಳಿಸ್ಕೊಳ್ತಾ ಇದ್ದಾರೆ. ಭಾರಿ ಆಟದ ಪ್ರದರ್ಶನ ಅರುಣ್ ಗೌಡ ಅವರಿಂದ ಸೆಟ್ ಪೀಸ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಭಾರಿ ಅದ್ಭುತವಾದಂತಹ ಸೆಟ್ ಪೀಸ್ಗಳು. ಅತ್ಯುತ್ತಮವಾದಂಥ ಪಾಸ್ ಅಂತ ಹೇಳ್ಬೋದು. ಅನ್ಕಂಟ್ರೋಲ್ಡ್ ಪಂಕಜ್ ಅವರು. ಮತ್ತೊಂದು ಲಾಂಗ್ ರೇಂಜ್ ಮಾಡಿ ಪ್ರಯತ್ನ. ಸೆಂಟರ್ ಖಾಲಿ ಆಗ್ತಾ ಇದೆ. ಅತ್ಯುತ್ತಮವಾದಂಥ ಡ್ರಿಬಲ್. ಒಂದೊಳ್ಳೆ ಶೂಟಿಗಾಗಿ ಪ್ರಯತ್ನ ವಿನಯ್ ಅವರಿಂದ. ಸ್ವಲ್ಪ ಟಾರ್ಗೆಟ್ ಅಲ್ಲಿ ಇದ್ದಿದ್ದಿಲ್ಲ. ಅತ್ಯುತ್ತಮವಾದಂಥ ಶಾಟ್ ಅಂತಾನೆ ಹೇಳ್ಬೋದು. ಇಟ್ಸ್ ಎ ಫಾಲ್. ಸಂಕೇತ್ ಅವರಿಂದ ಫಾಲ್ ಬರ್ತಾ ಇದೆ. ಒಳ್ಳೆ ಪಾಸ್. ಮತ್ತೆ ವಿನಯ್ ಅವರಿಂದ ಶಾಮ್ಸನ್ ಡಾನ್ ಅವರಿಗೆ ಅತ್ಯುತ್ತಮವಾದಂಥ. ಈ ಬಾರಿ ಮನೀಶ್ ಅವರಿಂದ ಬರಲಿಲ್ಲ ಸಪೋರ್ಟ್. ಒಳ್ಳೆ ಡಿಫೆನ್ಸ್ ಅಂತಾನೆ ಬಿಡೋದು ಸಂಕೇತ್ ಅವರಿಂದ. ಅದೇ ಸಪೋರ್ಟ್ ಇರೋದೇ ಕಾರಣ. ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಈ ಬಾರಿ ಕೂಡ ರವಿ ಅವರು ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ. ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ. ಅತ್ಯುತ್ತಮವಾದಂಥ ಡ್ರಿಬಲ್ ಮಾಡೋ ಯತ್ನ ಅರ್ಜುನ್ ಅವರಿಂದ. ಒಂದು ರೇಂಬೋ ಮಾಡೋ ಯತ್ನ. ಗುಡ್ ಪಾಸ್ ಅಂತಾನೆ ಹೇಳ್ಬೋದು. ಒಂದು ಅತ್ಯುತ್ತಮವಾದಂಥ ಪಾಸ್ ಹಾಕೋ ಯತ್ನ. ಅಷ್ಟೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ಹಸ್ಲರ್ಸ್ ತಂಡದ ಆಟಗಾರರಿಂದ. ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ ಹಸ್ಲರ್ಸ್ ತಂಡದವರು. ಮತ್ತೆ ಡ್ರಿಬ್ಲಿಂಗ್ ಮಾಡೋ ಯತ್ನ ಅರುಣ್ ಅವರಿಂದ. ಮತ್ತೆ ಸೆಟ್ ಪೀಸ್ ಮಾಡೋ ಯತ್ನ ಮತ್ತೆ ಮೈನೂರಿಂದ ಒಳ್ಳೆ ಟ್ಯಾಕಲನ್ನು ವಿನ್ ಆಗಿದ್ದಾರೆ ಡಿಫೆನ್ಸಲ್ಲಿ. ಒಂದು ರಾಂಗ್ ಶೂಟ್ ಅಂತಾನೆ ಹೇಳ್ಬೋದು. ಒಂದೊಳ್ಳೆ ಡ್ರಿಬಲ್ ಮಾಡೋತ್ತಿನ ಒಂದು ಲಾಂಗ್ ರೇಂಜ್ ಶಾಟ್ ಬರ್ತಾ ಇದೆ. ಅತ್ಯುತ್ತಮವಾದಂಥ ಸೇವ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಡೈ ಅನ್ನು ಹೊಡೆದಿದ್ರು ಲಕ್ಷ್ಮಣ್ ಅವರು. ನಾಲ್ಕು ಗೋಲ್ಗಳನ್ನು ಗಳಿಸಿ ಹಸ್ಲರ್ಸ್ ತಂಡದವರು 3 ಗೋಲ್ಗಳನ್ನು ಲೀಡನ್ನು ಪಡೆದುಕೊಂಡು ಆಡ್ತಾ ಇದ್ದಾರೆ. ಅತ್ಯುತ್ತಮ ಪಾಸ್ ಬರ್ತಾ ಇದೆ. ಮತ್ತೊಂದು ರಾಂಗ್ ಪಾಸ್. ಈ ಬಾರಿ ಯಾವ ಆಟಗಾರರಿಗೂ ಸಬ್ ಮಾಡಿದರೆ ಸೆಟ್ ಆಗ್ತಾ ಇಲ್ಲ.
ಮತ್ತೆ ಒಂದು ಸೆಟ್ ಪೀಸ್ ಮಾಡೋತನ ಈ ಬಾರಿ ಮತ್ತೆ ಒಂದು ಫೇಕ್ ಮಾಡಿದ್ದಾರೆ. ಮತ್ತೊಂದು ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ, ಒಂದು ಒಳ್ಳೆ ಸೇವ್ ಅಂತಾನೆ ಹೇಳ್ಬೋದು. ಅತ್ಯುತ್ತಮವಾದಂತ ಪಾಸ್, ಅಷ್ಟೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ಲಕ್ಷ್ಮಣ್ ಅವರಿಂದ. ಭಾರಿ ಫೇಕ್ ಅದು, ಅಷ್ಟೇ ಒಳ್ಳೆ ಸೇವ್ ಅಂತಾನೆ ಹೇಳ್ಬೋದು. ಗೊತ್ತು ಲಕ್ಷ್ಮಣ್ ಅವರು ಶ್ಯಾಮ್ ಸಂಡಾನ್ ಅವರ ಕೈಯಲ್ಲೇ ಪಳಗಿದ್ದು ಇವ್ರ ಆಟದ ಚಾಗಣತೆ ಗೊತ್ತು. ಬರ್ತಾ ಇದ್ದಂಗನೆ ಸ್ಲೈಡ್ ಮಾಡಿ ತಮ್ಮ ಆಟದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಭಾರಿ ಅದ್ಭುತವಾದಂತಹ ಸೇವ್ಗಳನ್ನ ಮಾಡಿಕೊಳ್ತಾ ಇದ್ದಾರೆ ಮಿಸ್ಟರ್ ಲಕ್ಕಿ ಅವರು. ಮೊದಲನೇ ಮಿಸ್ಟೇಕ್ ಅನ್ನ ಕಂಡುಕೊಂಡ್ರೆ ಉಳಿದಿದ್ದೆಲ್ಲ ಯಶಸ್ವಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಬಲ್ ಹೊಡಿತೀನ, ಒಂದು ಸೈಕಲ್ ಬೈಸಿಕಲ್ ಹೊಡಿಯತನ, ಒಂದು ಒಳ್ಳೆ ಡ್ರಿಬ್ಲಿಂಗ್ ಮಾಡತ್ತನ ಪವನ್ ಅವರಿಂದ. ಪವನ್ ಟು ಅರುಣ್ ಗೌಡ, ಅರುಣ್ ಗೌಡ ಟು ಬಾಬಾ ಬಾಬಾ ಏನ್ ಚಂದ ಬಾಬಾ ಬಾಬಾ ಅಲ್ಲೇ ಬಾಬಾ ಬಾಬಾ ಹೌದು ಅಲ್ಲ ಹೌದು ಅದ್ಭುತವಾದಂಥ ಡ್ರಿಬ್ಲಿಂಗ್ ಬರ್ತಾ ಇದೆ. ಮತ್ತೊಂದು ಭಾರಿ ಅಷ್ಟೇ ಒಳ್ಳೆ ಸ್ಲೈಡಿಂಗ್ ಬರ್ತಾ ಇದೆ ವಿನಾಯಕ್ ಅವರ RCD ಅವರಿಂದ. ಅದ್ಭುತ ಆಟದ ಪ್ರದರ್ಶನ ಮಿಸ್ಟರ್ ಗೌಡಾಜಿ, ಹಾಸನ ತಂಡದ ನಾಯಕ. ಮತ್ತೆ ಮೂವ್ ಮಾಡೋತನ ಪದ್ಯ ಮುಗೀತಾ ಇದೆ. ಬರ್ಲಿ ಜೋರಾದ ಚಪಾಳೆ. ಹಾಸ್ಲರ್ಸ್ ತಂಡದವರು 4-1 ಗೋಲ್ಗಳ ಲೀಡ್ಗಳ ಪಡೆದುಕೊಂಡು ಲೀಗಿನಲ್ಲಿ ಮೊದಲನೇ ಪಂದ್ಯವನ್ನು ವಿನ್ ಆಗ್ತಾ ಇದ್ದಾರೆ. Man of the match goes to Hustlers Arjun Karigargor. ಈ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಲು ನಾಗಲಿಂಗ್ ಐಲಿ ಸರ್ ಅವರು ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಡಬೇಕು. ಸೊ ಅರ್ಜುನ್, ಫಸ್ಟ್ ಮ್ಯಾಚ್ ಇತ್ತು, ಹೆಂಗ ಅನಿಸ್ತು? ಫಸ್ಟ್ ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ ತೊಂದಿರಾ, ಹೆಂಗ ಅನಿಸ್ತು? ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸೀನಿಯರ್, ನಮ್ಮ ಕೋಚ್ ಗಾಡ್ ಅವ್ರ ಜೊತೆ ಆಡಿದ್ದೀವಿ. ಅವ್ರ ಕಾಲು ಮುಗ್ದೆ ನಾವು ಸ್ಟಾರ್ಟ್ ಮಾಡಿದ್ದು. ಅದಕ್ಕಾಗಿ ಗೋಲು ಅದೆಲ್ಲ ಅವ್ರದ್ದು ಬ್ಲೆಸ್ಸಿಂಗ್ಸ್ ಎಲ್ಲ ನಮಗಿದೆ. ಅವರಿಂದನೇ ಇದು ಅಂದರೆ ಇದು ತುಂಬ ಗುಡ್ ಅಪರ್ಚುನಿಟಿ ಎಲ್ಲರೂ ಯಂಗ್ಸ್ಟರ್ಸ್ಗೆ. ಮತ್ತು ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಅರ್ಜುನ್, ಸೊ ಈ ಗ್ರೌಂಡ್ ಬಗ್ಗೆ, ಈ ಲೀಗ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ದಿಸ್ ಈಸ್ ಒನ್ ಆಫ್ ದ ಗುಡ್ ಟೂರ್ನಮೆಂಟ್. ಮತ್ತು ಈ ಥರ ಅಪರ್ಚುನಿಟಿ ಎಲ್ಲೂ ಸಿಗಲ್ಲ. ಬೇರೆ ಕಡೆ ಎಲ್ಲ ಇದೆ, ಆದರೆ ನಾರ್ಮಲ್ ಟೂರ್ನಮೆಂಟ್ ಇರುತ್ತೆ. ಆದರೆ ಈ ಥರ ಎಲ್ಲೂ ಮಾಡಲ್ಲ ಟೂರ್ನಮೆಂಟ್. ದಿಸ್ ಈಸ್ ಗುಡ್.